ನೋಡಿ, ಇದು ಅಪರೂಪದಲ್ಲೇ ಅಪರೂಪದ ಕಾಯಿ ಅಂತ ಹೇಳ್ಬೋದು. ಇದಕ್ಕೆ ನಮ್ಮ ಆಡು ಭಾಷೆಯಲ್ಲಿ ಮಾದಲ ಕಾಯಿ ಅಂತ ಹೇಳ್ತಾರೆ. ಇದು ನೋಡಲಿಕ್ಕೆ ಲಿಂಬೆ ಹಣ್ಣಿನ ರೀತಿಯಲ್ಲಿ ಅತಿ ದೊಡ್ಡ ಗಾತ್ರದಲ್ಲಿರುತ್ತೆ. ಇದು ಹೆಚ್ಚಾಗಿ ಈ ತೇವಾಂಶ ಹೆಚ್ಚಾಗಿರುವಂತಹ ಈ ಮಲೆನಾಡಿನ ಅಡಿಕೆ ತೋಟದಲ್ಲಿ ಹೆಚ್ಚಿನ ರೀತಿಯಿಂದ ಇದನ್ನು ಬೆಳೆಸ್ಬೋದು. ಇದು ನೋಡಲಿಕ್ಕೆ ಇದರ ಸಸಿ ಮತ್ತು ಗಿಡ ಕೂಡ ಲಿಂಬೆ ಹಣ್ಣಿನ ಗಿಡದ ಹಾಗೆಯೇ ಇದ್ದು ದೊಡ್ಡ ಗಾತ್ರದಲ್ಲೇ ಇದು ಬೆಳೆಯುತ್ತೆ. ಇದು ವರ್ಷವಿಡೀ ಬೆಳೆದು ಹಣ್ಣನ್ನು ಕೊಡ್ತದೆ. ಆದರೆ ಇದರ ಹಣ್ಣು ಹೇಗಿರ್ತದೆ ಅಂದರೆ ಈ ಲಿಂಬೆ ಹಣ್ಣಿನ ಹಾಗೆ ಗಟ್ಟಿ ರೀತಿಯಲ್ಲಿ ಇರ್ತದೆ. ಆದರೆ ಇದನ್ನು ತಿಂದರೆ ಮಾತ್ರ ಗೊತ್ತಿರ್ತದೆ ಇದರ ರುಚಿ ಹೇಗಿರುತ್ತೆ ಅಂತ. ಸ್ವಲ್ಪ ಸಿಹಿ ಮಿಶ್ರಿತವಾಗಿ ಇರೋದ್ರಿಂದ ಈ ಹಣ್ಣು ತಿನ್ನಲಿಕ್ಕೂ ಚಲೋ ಮತ್ತು ಆರೋಗ್ಯ ದೃಷ್ಟಿಯಿಂದಲೂ ಭಾಳ ಅತ್ಯುತ್ತಮ ಒಳ್ಳೆಯ ಹಣ್ಣು ಅಂತಲೇ ಹೇಳ್ಬೋದು. ಇದು ಅಪರೂಪದಲ್ಲಿ ಅಪರೂಪದ ಹಣ್ಣು ಅಂತಲೂ ಹೇಳ್ಬೋದು.